ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಃ ಶುಕ್ರಃ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನನ್ನ ಹೆಸರು ರಾಘವೇಂದ್ರ ಭಟ್. ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಫೆಬ್ರವರಿ ತಿಂಗಳಿನ ನಾವು ತುಲಾರಾಶಿಯ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಈ ತಿಂಗಳು ನಿಮಗೆ ಶುಭದಕ್ಕಿಂತ ಅಶುಭ ಫಲಗಳೇ ಜಾಸ್ತಿಯಾಗಿ ಗೋಚರಿಸುತ್ತಿವೆ. ಅವುಗಳು ಯಾವುದೆಂದು ತಿಳ್ಕೊಳ್ಳುವುದಾದರೆ, ವ್ಯಾಪಾರದಲ್ಲಿ ಕುಂಠಿತ. ಇಷ್ಟು ದಿವಸ ತುಂಬ ವ್ಯಾಪಾರಗಳನ್ನು ಮಾಡುತ್ತಿದ್ದರೆ, ಒಂದು ಅಥವಾ ಎರಡು ವ್ಯಾಪಾರಗಳನ್ನು ಮಾಡುತ್ತಿದ್ದರೂ ಒಂದರಲ್ಲಿ ಅಥವಾ ಎರಡರಲ್ಲಿಯೂ ಕೂಡ ಕುಂಠಿತವಾಗತಕ್ಕಂತಹ ಸಂಭವತೆ ನಿಮ್ಮದಾಗಿರುತ್ತದೆ. ಧನ ನಷ್ಟ, ವ್ಯಾಪಾರವು ಕುಂಠಿತ ಆಗಿದೆ ಅಂದಮೇಲೆ ಧನ ನಷ್ಟ ಆಗಲೇಬೇಕು. ಆದರೂ ವ್ಯಾಪಾರದಲ್ಲಿ ಚಾಕಚಕ್ಯತೆಯಿಂದ ನೀವೇನಾದರೂ ಮುಂದುವರೆದಿದ್ದೇ ಆದರೆ ನಷ್ಟವನ್ನು ಸ್ವಲ್ಪಾದರೂ ಕಮ್ಮಿ ಮಾಡುವ ಶಕ್ತಿ ನಿಮ್ಮಲ್ಲಿ ಇರುತ್ತದೆ. ನಂಬಿಕೆ ದ್ರೋಹ, ವ್ಯಾಪಾರಂ ದ್ರೋಹ ಚಿಂತನಂ ಅಂಥೇಳಿ ಶಾಸ್ತ್ರ ಹೇಳಿದ ಪ್ರಕಾರವಾಗಿ ನಾವು ವ್ಯಾಪಾರ ಅಂದಾಗ ದ್ರೋಹ ಮಾಡುವವರು ಖಂಡಿತವಾಗ್ಲಿ ಇರುತ್ತಾರೆ. ಆದ್ದರಿಂದ ವ್ಯಾಪಾರ ಕುಂಠಿತ ಆಗಬೇಕಾದರೆ ದ್ರೋಹವೇ ನಿಮಗೆ ಕಾರಣವಾಗಿರುತ್ತದೆ. ಆದ್ದರಿಂದ ದ್ರೋಹ ಬಗೆಯವರೊಂದಿಗೆ ನೀವು ಕಾಳಜಿಯನ್ನು ವಹಿಸಬೇಕು. ಪ್ರಯಾಣದಲ್ಲಿ ಪ್ರಯಾಸ, ವ್ಯಾಪಾರಕ್ಕೋಸ್ಕರವಾಗಿ ಏನಾದರೂ ನೀವು ಪ್ರಯಾಣ ಮಾಡುವುದಾದರೆ ಪ್ರಯಾಣವೇ ಜಾಸ್ತಿಯಾಗಿ ಆಯಾಸ, ನಷ್ಟ, ಕಷ್ಟಗಳು ಜಾಸ್ತಿಯಾಗಿ ಅತಿಯಾಗಿ ಇರುತ್ತದೆ. ಮನೆಯಲ್ಲಿ ಜಗಳ, ವ್ಯಾಪಾರದಲ್ಲಿ ಕುಂಠಿತ ಆದ ಮೇಲೆ ಯಾವುದೇ ರೀತಿ ಒಂದು ಒತ್ತಡ ನಿಮಗಾಗಿರುತ್ತದೆ. ಆ ಒತ್ತಡವನ್ನು ಮನೆಯಲ್ಲಿ ನೀವು ತೋರಿಸಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ಮನೆಯಲ್ಲಿಯೂ ಕೂಡ ಒತ್ತಡವನ್ನು ತೋರಿಸಿದ್ದೇ ಆದರೆ ಜಗಳ ಉಂಟಾಗುತ್ತದೆ. ಆ ಜಗಳದಿಂದ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತದೆ. ಪಂಚಮ ಶನಿ, ನಿಮ್ಮ ತುಲಾರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರುವುದು ಅಷ್ಟು ಒಳ್ಳೆಯದಲ್ಲ. ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಆ ಶನಿಗೆ ಬೇಕಾಗಿರ್ತಕ್ಕಂತಹ ಶನಿ ಶಾಂತಿಯಾಗವನ್ನು, ಇಲ್ಲದಿದ್ದರೆ ಮನೆಯ ಹತ್ತಿರದಲ್ಲಿ ಇರತಕ್ಕಂತಹ ಯಾವುದಾದರೂ ಒಂದು ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ಹಚ್ಚತಕ್ಕಂತಹ ಒಂದು ಕ್ರಿಯೆಗಳನ್ನು, ಕೆಲಸಗಳನ್ನು ಮಾಡಿದಲ್ಲಿ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅಶುಭ ಫಲಗಳು ಕಮ್ಮಿ ಆದೀತು. ಕೋಪ ಹಿಡಿತದಲ್ಲಿ ಇರಲಿ. ತುಲಾರಾಶಿಯವರಿಗೆ ಪಂಚಮದಲ್ಲಿ ಶನಿ ಇದ್ದರೂ ಆ ಶನಿಯಕ್ಕಿಂತ ಪ್ರಭಾವ ಜಾಸ್ತಿ ಬೀರತಕ್ಕಂತಹ ಗುರುವು ಮೇಷರಾಶಿಯಲ್ಲಿ ಇದ್ದು ನೇರ ದೃಷ್ಟಿ ತುಲಾರಾಶಿಗೆ ಇರುವುದರಿಂದ ಉತ್ತಮವಾಗಿರ್ತಕ್ಕಂತಹ ಗುರುಬಲ ಇದೆ ನಿಮಗೆ. ಆ ಗುರುವಿನ ಮತ್ತು ದೇವರ ಅನುಗ್ರಹದಿಂದ ಎಷ್ಟೇ ಅಶುಭ ಫಲಗಳಿದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲತಕ್ಕಂತಹ ಶಕ್ತಿಯು ನಿಮಗೆ ಪ್ರಾಪ್ತಿಯಾಗುತ್ತದೆ. ತುಲಾರಾಶಿಯ ಅಧಿಪತಿ ಶುಕ್ರ ಆದ್ದರಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನ, ದುರ್ಗಾ ದೇವಿಯ ದೇವಸ್ಥಾನ, ಇಲ್ಲ ಸರಸ್ವತಿ ದೇವಿಯ ದೇವಸ್ಥಾನ, ಇಲ್ಲ ಅಣ್ಣಮ್ಮ ಇತ್ಯಾದಿ ಹೆಣ್ಣು ದೇವತೆಗಳ ದೇವಸ್ಥಾನದ ಭೇಟಿಯಿಂದ ಅಶುಭವು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿಯಾಗುತ್ತದೆ. ನಿಮಗೆ ಬಣ್ಣಗಳನ್ನು ಹೇಳುವುದಾದರೆ, ಶುಕ್ರ ಬಿಳಿ ಬಣ್ಣವನ್ನು ತುಳಿಸುತ್ತಾನೆ. ಆದ್ದರಿಂದ ಬಿಳಿ ಬಣ್ಣವು, ಅದೇ ರೀತಿಯಾಗಿ ಬಿಳಿ ಮತ್ತು ಅರಿಶಿಣ ಮಿಶ್ರಿತ ವಜ್ರದಂತಹ ಬಣ್ಣವು, ಅದೇ ರೀತಿಯಾಗಿ ಕೆಂಪು ಬಣ್ಣವು ನಿಮಗೆ ಶುಭವನ್ನು ಕೊಡುತ್ತದೆ. ಶುಭ ತಾರೀಖುಗಳನ್ನು ನೋಡುವುದಾದರೆ 2, 12, 24, 26ನೇ ತಾರೀಖುಗಳು ನಿಮಗೆ ಶುಭವನ್ನು ಕೊಡುತ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.